ಸಿಂಹರಾಶಿಯವರಿಗೆ ಪರಾಭವನಾಮ ಸಂವತ್ಸರದಲ್ಲಿ ಫಲಾಫಲಗಳನ್ನು ನೋಡೋಣ. ನಿಮಗಾಗಲೇ ಈಗ ಸಿಂಹರಾಶಿಗೆ ಮಖ, ಪುಬ್ಬ, ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿಯಾಗಿರುತ್ತೆ. ಲಗ್ನದಲ್ಲಿ ಈಗಾಗಲೇ ನಿಮಗೆ ಕೇತು ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ನೀವೇನಾಗ್ಬಿಟ್ಟಿದ್ದೀರಿ ಅಂದರೆ ಹೋದ ಜೂನ್ 15ನೇ ತಾರೀಕಿಂದ ದುಸ್ವಪ್ನ, ಕೆಟ್ಟ ಕನಸುಗಳು, ಏನೋ ಯೋಚನೆ, ಯಾರೋ ಮಾಟ ಮಾಡಿದ್ದಾರೆ, ಕೃತ್ರಿಮ ಮಾಡಿದ್ದಾರೆ. ನೀವು ಎಲ್ಲಿ ತಿರುಗಿದ್ರೂ ನಿಂಬೆಹಣ್ಣು, ಕುಂಕುಮ, ಕೂದಲು ಕಾಣ್ತಾ ಇರುತ್ತೆ ನಿಮಗೆ. ಆದ್ದರಿಂದ ನಿಮಗೆ ಅದೇ ಯೋಚನೆ ಹತ್ಕೊಂಡ್ಬಿಟ್ಟಿರುತ್ತೆ. ಮನೆಯಲ್ಲಿ ಪುಟ್ಟ ಮಕ್ಕಳಿರ್ತಾರಲ್ಲ, ನೋಡಿ ಬೇಕಾರೆ ಆ ಚಿಕ್ಕ ಮಕ್ಕಳಿರ್ತಕ್ಕಂಥ 5 ವರ್ಷದ ಒಳಗಿರ್ತಾರಲ್ಲ, ನಿಮ್ಮ ಪಕ್ಕ ಮಲಸ್ಕೊಳ್ಳಿ, ಅವರು ರಾತ್ರಿ ಬೆಚ್ಚ ಬೀಳೋದು, ಹಲ್ಲು ಕಡಿಯೋದು, ಶಬ್ದ ಮಾಡೋದು, ಇವೆಲ್ಲ ಮಾಡ್ತಿರ್ತಾರೆ. ಇದೆಲ್ಲ ಆ ಕೇತುವಿನ ಪ್ರಭಾವದಿಂದ ನಡೀತಾ ಇದೆ. ಆದರೆ ಅಷ್ಟಮದಲ್ಲಿ ಶನಿ ಬೇರೆ ಕೂತಿದ್ದಾನೆ ನಿಮಗೆ. ಇದರಿಂದ ನಿಮಗೆ ಅಷ್ಟಮ ಶನಿ ನೋಡಬೇಕು. ಪಾದರಾಶಿ ಮೀನರಾಶಿಯಲ್ಲಿ ಕೂತಿದ್ದಾನೆ. ಬಹಳ ಎಚ್ಚರಿಕೆಯಿಂದಿರಬೇಕು. ನೀವು ನನಗೆ ಗುರು 11ನೇ ಮನೆಯಲ್ಲಿ ಗುರು ಇದ್ದಾನೆ, ಮಿಥುನ ರಾಶಿ ಎಲ್ಲನೂ ಜಯಿಸ್ಬಿಡ್ತೀನಿ ಅಂತ ಹೋಗಬೇಡಿ. ಅದೇ ನಿಮಗೆ ಜೂನ್ 1ನೇ ತಾರೀಕು ತಂಗೆ ಮಾತ್ರ ಅಷ್ಟಮ ಶನಿ ಕಾಯ್ತಾ ಇದ್ದಾನೆ. ಯಾವತ್ತು ಕರ್ಕಾಟಕಕ್ಕೆ ಆ ಕಡೆಯಿಂದ ಗುರು ಇಳಿದ ತಕ್ಷಣ ನಿಮ್ಮನ್ನ ಬೆನ್ನು, ಸೊಂಟ, ಮೂಳೆ ಮುರಿದಾಕ್ಬಿಡ್ತಾರೆ. ಆದ್ದರಿಂದ ಅವನು ಈಗಲೇ ಕಳ್ಳರು ನಮ್ಮನೆಗೆ ಬಂದಾಗ ಅವ್ರಿಗೆ ನಮಸ್ಕಾರ ಹೋರಾಟ ಮಾಡೋಕ್ಕಾಗಲ್ಲ. ಹಾಗೆ ಅವನು ಬಂದಿರುವಾಗ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನ ಆಶೀರ್ವಾದ ತೊಗೊಳ್ಬೇಕು. ಆದ್ದರಿಂದ ಅಷ್ಟಮ ಶನಿ ಯಾವಾಗ ಬಂದ? ಹೋದ ಮಾರ್ಚಲ್ಲಿ ಬಂದಿರೋದು 28ನೇ ತಾರೀಕಿಂದ ಈ ಮಾರ್ಚಿಗೆ ಬರೀ 1 ವರ್ಷ ಕಳೆದ್ರಿ. ಇನ್ನೂ 1 ವರ್ಷ ಶನಿ ನಿಮಗೆ ಸಿಂಹರಾಶಿಗೆ ಇರ್ತಾನಲ್ವ. ಆದ್ದರಿಂದ ಇನ್ನು 6 ತಿಂಗಳಲ್ಲಿ ನಿಮ್ಮ ಕೈಲಿ ಏನೇನು ಒಳ್ಳೆಯ ಕೆಲಸ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ಆಮೇಲೆ ಗುರು ವ್ಯಯಿಗೆ ಬಂದುಬಿಡ್ತಾನೆ. ಆಮೇಲಿಂದ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೇಗೆ ಪಬ್ಲಿಕ್ ಎಕ್ಸಾಮ್ ಇದ್ದಾಗ ನಿಮಗೆ ಬಹಳ ಎಚ್ಚರಿಕೆ ಇರಬೇಕು. ರಾಹುಕೇತುಗಳಂತೂ ಡಿಸೆಂಬರ್ವರೆಗೂ ಅಲ್ಲೇ ಕೂತಿರ್ತಾರೆ. ಆಮೇಲೆ ಸ್ವಲ್ಪ ವ್ಯಯಕ್ಕೆ ಹೋದ್ಮೇಲೆ ತೀರ್ಥಯಾತ್ರೆ, ಬೇರೆ ಕಡೆ ಟೂರ್ ಹೋಗೋದೆಲ್ಲ ಶುರು ಆಗ್ಬೋದು ನಿಮಗೆ. ಆದರೆ ಈಗ ಗಂಡ ಹೆಂಡ್ತಿನೂ ಅಷ್ಟೇ ಸುಮ್ಮನೆ ತಲೆ ಬಿಸಿ ಮಾಡ್ಕೋತಾ ಇದ್ದೀರಾ. ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ವೃಥಾ ಸಿಟ್ಟು, ಕೋಪ. ಮದುವೆ ಅಂತೂ ಎಲ್ಲರೂ ಹೇಳಿರ್ತಾರೆ, ಗುರುಬಲ ಇದೆ ಬಿಡಿ ಮದುವೆ ಆಗುತ್ತೆ ಅಂತ. ಬರ್ತಾರೆ, ನೋಡ್ಕೋತಾರೆ, ಹೋಗ್ತಾರೆ. ಬರೀ ಉಪ್ಪಿಟ್ಟು ಕೇಸರಿಬಾತ್ ಖಾಲಿ ಆಗಿದೆ ಹೊತ್ತು ಮದುವೆ ಅಂತೂ ಆಗ್ತಿರಲ್ಲ. ಆದರೆ ನಿಮಗೆಲ್ಲ ಒಂದು ದಾರಿ ನಾಳೆ ಬರ್ತಾ ಇದೆ. ನಿಮ್ಮ ರಾಶಿಯವರಿಗೆ ಏಪ್ರಿಲ್ 10 ಮೇ 10 ಅತ್ಯುತ್ತಮವಾದ ಕಾಲ ಬರ್ತಾ ಇದೆ. ಅದರೆಲ್ಲ ಏನೇನು ಬೇಕೋ ಫಿಕ್ಸ್ ಮಾಡ್ಕೊಬೇಡಿ. ಇನ್ನೂ ಮುಂದಕ್ಕೆ ಆಗ್ತಾ ಹೋದರೆ ಇನ್ನು 3 ವರ್ಷ ಮದುವೆ ಯೋಗ ಸಿಂಹರಾಶಿಗೆ ಇರೋದಿಲ್ಲ. ಯಾಕೆಂದರೆ ಗುರು ವ್ಯಯದಲ್ಲಿ ಬರ್ತಾನೆ, ಜನ್ಮಕ್ಕೆ ಬರಬೇಕು. ಮುಂದೆ ಇನ್ನು 28ನೇ ಇಸ್ವಿವರೆಗೂ ನಾವು ಕಾಯ್ತಾ ಇರಬೇಕಾಗುತ್ತೆ. ಆದ್ದರಿಂದ ಸಿಂಹರಾಶಿಯವರು ಎಚ್ಚರಿಕೆಯಿಂದಿರಿ. ಈಗಾಗಲೇ ಕೀಲು, ಸೊಂಟ, ಜಾಯಿಂಟ್ ಪೇನು, ಬಚ್ಚಲ ಮನೇಲಿ ಜಾಗೃತಾಗಿರಿ. ಬಚ್ಚಲ ಮನೆಯಲ್ಲಿ ಹುಷಾರಾಗಿರಬೇಕು. ಬಿಡದು ಎಡಗಾಲು ಎಡಗೈಯೇ ಪೆಟ್ಟು ಮಾಡ್ಕೋತೀರ ನೋಡಿ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಡಿಸೆಂಬರ್ ಆದಮೇಲೆ ಸ್ವಲ್ಪ ರಾಹುಕೇತುಗಳು ವ್ಯಯಕ್ಕೆ ಹೋಗ್ತಾನೆ ಕೇತು. ರಾಹು ಎದುರುಗಡೆ ಆ ಕಡೆ ಬಂದು ಕೂತ್ಕೋತಾನೆ ಷಷ್ಠ ಸ್ಥಾನದಲ್ಲಿ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಮಾತ್ರ ಸಿಂಹರಾಶಿಯವರಿಗೆ ಯಾವುದೋ ದುಷ್ಫಲಗಳು ಏನು ಕೊಡೋದಿಲ್ಲ. ಆದ್ದರಿಂದ ನಿಮಗೆ ಯಾವ ಹರಳು ಹಾಕ್ಕೊಳ್ಳಲ್ಲ ಅಂತ ಯೋಚನೆ ಆಗಿಬಿಡುತ್ತೆ. ಹರಳುಗಳಲ್ಲಿ ನಿಮಗೆ ವಿಶೇಷವಾಗಿ ನಿಮಗೆ ಬೇಕಾದಂಥದ್ದು ಮಾಣಿಕ್ಯ. ಗೊತ್ತಲ್ಲ ನಿಮಗೆ, ಮಾಣಿಕ್ಯವನ್ನು ಒಳ್ಳೆ ಶುದ್ಧವಾದ ಹರಳನ್ನು ಧರಿಸಿ, ಅದು ಸ್ವರ್ಣ ಚಿನ್ನದಲ್ಲೇ ಧರಿಸ್ಕೊಳ್ಳಿ ಸಾಧ್ಯವಾದಷ್ಟು. ಆದ್ದರಿಂದ ಎಲ್ಲವೂ ಸ್ಥಿತ ಶುಭ ಫಲವನ್ನು ಕೊಡಲಿ ಅಂತ ನಾವಿವತ್ತು ಪಂಚಾಂಗ ಶ್ರವಣ ಮಾಡಿ ಪ್ರಾರ್ಥನೆ ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.